रेड काइट ट्रैवल्स की शुरुआत बीजापुर से पुणे जाने के लिए है तैयार। रोजाना रात 10 बजे बीजापुर से पुणे रेड काइट लग्जरी बस सेवा होगी रवाना। अपना सफ़र आरामदायक बनाने के लिए रेड काइट से कीजिए सफ़र। आधुनिक टेक्निक के साथ बनाए गए स्लीपर कोच 2+1 से सफ़र का आनंद ले सकते हैं। यात्री अपने टिकट बुकिंग के लिए नीचे स्क्रीन पर दिए गए नंबरों पर संपर्क कर सकते हैं। यात्री ट्रैवल्स का पता सिटी सेंट्रल बस स्टैंड, गणेश ट्रैवल्स, सीएमसी कॉम्प्लेक्स, शॉप नंबर 7 नियर दातारी मस्जिद, बीजापुर। स्वागत है आपका बी न्यूज़ नेशन में। मैं हूं आबिद हुसैन शेख। बेंगलुरु में ब्लैकमेलर्स की सीडी की फैक्ट्री है। यत्नापुर में रोड कामगारियों का उद्घाटन करने के बाद मीडिया से बात करते हुए बीजापुर एमएलए बसनगौड़ा पाटिल ने कहा कि राजधानी बेंगलुरु में एक ब्लैकमेलर्स का गैंग है जो सीडी तैयार करके पैसों की वसूली करता है। इसके प्रमुख एक कांग्रेसी और एक बीजेपी के नेता हैं। सही तरह से राज्य में कांग्रेस की जिम्मेदारी को नहीं चुना गया है। बिना नाम लेकर डीके शिव कुमार पर भी अपनी भड़ास को निकालते हुए सीएम येडियुरप्पा की सरकार को महाभारत के कौरव और खुद को पांडव बताते हुए आखिर में जीत पांडवों की होने की बात करके फिर से सीएम पर बरसे एमएलए बसनगौड़ा पाटिल यत्नाಳ್। % ಉಳಿಕಿದ ಜನಾಂಗದವರಿಗೆ ಈ ರೀತಿ ಇದೊಂದು ಮಾಡೆಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಾಣಿಜ್ಯ ಸಂಕೀರ್ಣ ಇದಕ್ಕೆ ಹೆಸರಿಟ್ಟಿದ್ದೀವಿ। ಯಾಕಂದ್ರೆ ಈ ರೋಡನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಸರ್ಕಾರ ಅವರು ಉದ್ಯೋಗ ಮಾಡಬೇಕಾದ್ರೆ ಇವತ್ತು ಅಂಗಡಿಗಳನ್ನು ಮಾಡಿಕೊಟ್ರೆ, ವಾಹನಗಳನ್ನು ಇವತ್ತು ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಅಂತ ಹೇಳಿ ಬಹುಶಃ ಕರ್ನಾಟಕದಲ್ಲಿ SCP TSP ಹಣ ಈ ರೀತಿ ವಾಣಿಜ್ಯ ಸಂಕೀರ್ಣ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇ ಇವತ್ತು ನಮ್ಮ ಬಿಜಾಪುರದಿಂದ ನಾವೇ ಮಾಡೆಲ್ ಇಡೀ ರಾಜ್ಯಕ್ಕೆ। ಇವರು ಕಾರಜೋಳ ಸಾಹೇಬರು ಮೊನ್ನೆ ಅವರು ಮುಧೋಳ ಕ್ಷೇತ್ರದಾಗ ಅವರು ಕಾಂಪ್ಲೆಕ್ಸ್ ಮಾಡಿದ್ರು, ಅವ್ರಿಗೂ ತಲೆಗಿರಲಿಲ್ಲ। ಮೊದಲೇನು ಮಾಡ್ತಿದ್ರು, SC ST ಜನಾಂಗ ಅಂದ್ರೆ ಒಂದು ಕಾರ್ ಕೊಟ್ಟೆ, ಕೋಳಿ ಕೊಟ್ಟೆ, ಎಮ್ಮೆ ಕೊಟ್ಟೆ, ಇದೇ ಮಾಡಿ ಅವ್ರನ್ನ ಉದ್ಯೋಗ ಇಲ್ಲಾರ್ದಂಗೆ ಮಾಡ್ತಿದ್ರು। ಕಾರ್ ತೊಗೊಂಡು ಏನು ಮಾಡ್ತಾರೆ, ಇವತ್ತು ಟಾಟಾ ಸುಮೋ ತೊಗೊಂಡು ಏನು ಮಾಡ್ತಾರೆ, ಒಂದು ವರ್ಷನಾಗ ಇದು ಅದು ಅಂದ್ರೆ ಮುಗೀತವ್ರು। ನಾವೇನಿದ್ರೆ ಮಾಡಿದೀವಿ, ನಾ ಹೇಳಿದೆ ಕಾರಜೋಳ ಸಾಹೇಬ್ರಿಗೆ, ಕಾರಾಗೀರು ಕೊಡಬೇಡ್ರಿ, ಈ ಟಮ್ ಕೊಡ್ರಿ, ಟಾಟಾ ಲೇಲ್ಯಾಂಡು ಏನು ಬಂದ ದೋಸ್ತ ಕೊಡ್ರಿ, ದುಡುತ್ತಿರ್ತಾರೆ ಅಂದಾಗ ಇವತ್ತು ನಾನು ಕರ್ನಾಟಕದಲ್ಲೇ SCP TSP ಏನು ಕಟ್ಟಡ ಕಟ್ತೀವಿ 50% ಅಂದ್ರೆ 45 ಅಂಗಡಿ ಒಳಗೆ ಕನಿಷ್ಠ 25 ಅಂಗಡಿ SC ST ಜನಾಂಗದವ್ರಿಗೆ ನಾವು ಇಲ್ಲಿ ಕೊಡ್ತೀವಿ। ಇಲ್ಲೇನು ಸುತ್ತಮುತ್ತಲ ನಮ್ಮ SC ST ಜನಾಂಗ, ನಮ್ಮ ಹರಳೆ ಸಮಾಜದವ್ರು ಅದಾರ, ಇಲ್ಲಿ ನಮ್ಮ ಏನು ಆದಿಜಾಂಬದವ್ರು, ನಮ್ಮ ಬಂಜಾರ ಸಮಾಜದವ್ರು ಅದಾರ, ಎಲ್ಲಿ ನಮ್ಮ ಕಾಲೇಬಾಗದಾಗ। ಈ ಓಣ್ಯಾಗ ಯಾರು ಇದ್ರೂ ಸಹಿತ ಇದೇ ಓಣ್ಯಾನವ್ರಿಗೆ 45 ಅಂಗಡಿ, 15 ಅಂಗಡಿ 10 ಲಕ್ಷ ರೂಪಾಯಿದಲ್ಲಿ ಇಡೀ ಬಿಜಾಪುರನಾಗನೇ ಮಾಡೆಲ್ ರೋಡ್, ಸಿಮೆಂಟ್ ರೋಡು, ಡಕ್ಟು, ಸೈಕಲ್ ಹೋಗ್ಲಾಕ ಒಂದು ಬೇರೆ ಪಾತ್ವೆ, ಹಿಂಗೆ ರೋಡ್ ಹಿಡಿದ್ರೆ ಪೂರ್ತಿ ತರವಿ ತನಕ 4 ಲೈನ್ ಮಾಡ್ಲಾಕತ್ತೀವಿ ನಾವು। ಮುಂದೆ 45 ಕೋಟಿ ರೂಪಾಯಿ ರೋಡ್ ಮಾಡ್ಲಾಕತ್ತೀವಿ। ಸುಭಾಷ್ ಚಂದ್ರ ಬೋಸ್ ಸರ್ಕಲ್ನಿಂದ ಇದ್ದೀವಿ। ಇಬ್ರಾಹಿಂ ರೋಜಾ ರೋಡದ್ದು 2.5 ಕೋಟಿ, ಅದು 17.5 ಕೋಟಿ, ಇವೆರಡು ರಸ್ತೆ ಈಗಂತೂ ಬಲ್ಲಿದು ಅದನ್ನು ಆಕ್ಸಿಡೆಂಟ್ ಫ್ರೀ ಝೋನು, ಅದು ಜಂಕ್ಷನ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರ ಸರ್ಕಲ್ ಅಲ್ಲಿ ಮಾಡ್ತಾ ಇದ್ವಿ। ಮುಂದೆ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಮಾಡ್ತಾ ಇದ್ವಿ। ಇಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿ ಮಾಡ್ತಾ ಇದ್ದೀವಿ। ಗಾಂಧಿ ಚೌಕನಾಗ ಅಲ್ಲೂ ಹಿಂಗೆ ಒಂದು ಸ್ಕೀಮ್ ಹಾಕಿದ್ವಿ, 110 ಅಂಗಡಿ ಅಂಡರ್ಗ್ರೌಂಡ್ ಹ್ಯಾಂಗ ಕೂಡಿಸ್ಲಾಕೈತಿವಿ। ಮ್ಯಾಗ ಏನದ ಫ್ಲೈಓವರ್ ಆಗ್ತದೆ, ಅದ್ರ ಮ್ಯಾಗ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಕೂಡಿಸೋದೆ। ಗಾಂಧಿ ಎಲ್ಲಿ ಅಂದ್ರೆ ನಮ್ಮ ಸಿರಿಗಿ ರೋಡ್ ಕ್ರಾಸ್ ಏನು ಫ್ಲೈಓವರ್ ಬರ್ತದೆ ನ್ಯಾಷನಲ್ ಹೈವೇದಿಂದ ಅಕ್ಕ ಮಾದೇವಿ ಯೂನಿವರ್ಸಿಟಿವರೆಗೆ ಕಂಪ್ಲೀಟ್ ಆಗಿ ರತನ್ ಪ್ಯಾಲೇಸ್ ತನ ಅದನ್ನು ಕಂಪ್ಲೀಟ್ ಆಗಿ ಸಿಮೆಂಟ್ ರಸ್ತೆ ನಾವು ತೊಗೊಂಡಿದ್ದೀವಿ। ಅಲ್ಲಿಂದ ಅದನ್ನು ಇನ್ನು ಕೆಲವು ದಿವಸನಾಗ ಯಾರ್ಯಾರು ಎನ್ಕ್ರೋಚ್ಮೆಂಟ್ ಮಾಡ್ಯಾರ ಎಲ್ಲ ಸ್ವಚ್ಛ ಮಾಡಿ ಅದನ್ನು ಪೂರ್ತಿ ಗಾಳ ತೆಗೆದು ಏನು ನಾವು ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ। ಮುಖ್ಯಮಂತ್ರಿಗಳ ಶ್ರೀಗಳು ಮೊದಲು ಬಿಡುಗಡೆ ಆಗಲಿ, ಅವ್ರು ಯಾರು ಅವ್ರಿಗೆ ಹೇಳೋ ಅಧಿಕಾರ ಐತಿ ಹೇಳ್ಯಾರ। ಇದು ಏನದ ಒಮ್ಮೆ ಸಮಗ್ರ ತನಿಖೆ CBIದಿಂದ ಆಗಬೇಕು।
SIT ತನಿಖೆ ಕೊಟ್ಟಿದ್ದು ನಿಮಗೆ ಸೂಕ್ತ ಅನಿಸ್ತದೆ? SIT ಕಿಂತ CBI ಆಗಿದ್ದರೆ ಯಾರ್ಯಾರ್ದು ಏನೈತೆ ಅನ್ನೋದು ಗೊತ್ತಾಗ್ತದೆ. SIT ಮೇಲೆ ಪ್ರಭಾವ ಬೀರ್ಬೋದು, ಆದರೆ CBI ಮ್ಯಾಗೆ ಪ್ರಭಾವ ಬೀರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ಸಮಗ್ರ ಕರ್ನಾಟಕದಲ್ಲಿ ಈ ಬ್ಲ್ಯಾಕ್ ಮೇಲ್ ಮಾಡೋ ಸಿಡಿಗಳ ಬಗ್ಗೆ CBI ತನಿಖೆ ಆಗ್ಬೋದು. ಸರ್, ಯುವರಾಜ್ ಯಾರು, ಏನು ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ದ ಹೆಂಗಂತ? ಯುವರಾಜ್ ಮಾಡದ ಇಂಥದ್ದೇ. ಈಗೇನು ಸಿಡಿಗಳ ರಾಜ ಯುವರಾಜ ಎಲ್ಲರೂ ಇವ್ರು ಏನಾಗ್ಯಾರ ಅಂದ್ರೆ ಬೆಂಗಳೂರಿನಾಗ ಇದೊಂದು ಉದ್ಯೋಗ ಆಗಿದೆ. ಮಂತ್ರಿ ಮಾಡಿಸ್ತೀನಿ, ನನಗೆ ಸೋನಿಯಾ ಗಾಂಧಿ ಗುರ್ತದಾರ, ರಾಹುಲ್ ಗಾಂಧಿ ಗುರ್ತದಾರ, ನಡ್ಡಾ ಅವ್ರು ಗುರ್ತದಾರ ಅಂತ ಹೇಳಿ ಈ ರೀತಿ ಫೋಟೋ ತೊಗೋತಾರೆ. ಹೋಗಿ ಈಗ ನಮ್ಮ ಜೋಡನೆ ಎಷ್ಟೋ ಮಂದಿ ಫೋಟೋ ತೊಗೊಂಡಿರ್ತಾರೆ. ಅದನ್ನು ತೋರಿಸಿ ನಮ್ಮ ಹುಚ್ಚು ರಾಜಕಾರಣಿಗಳು ಅಂಥವ್ರಿಗೆ ಹೋಗಿ ಬಿದ್ದಿದ್ದರಿಂದ 100 ಕೋಟಿ ರೂಪಾಯಿ ಸಿನಿಮಾ ತಯಾರಿಯವರು ಅವ್ರನ್ನ ದಿಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ವ್ಯವಸ್ಥಿತವಾಗಿ ಒಂದು ಜಾಲಿದೆ. ಅದಕ್ಕೇ ಈಗ ಮಂತ್ರಿ ಆಗಬೇಕಾದ್ರೆ ಕೆಲವೊಂದು ಮಂದಿ ಸಿನಿಮಾ ತಾರೆಯರನ್ನು ಕರ್ಕೊಂಡು ಹೋಗಿದ್ರು ಬೆಂಗಳೂರಿಗೆ, ಮೊನ್ನೆ ಇದು ದಿಲ್ಲಿಗೆ. ಇಂಥವ್ರು ರಾಜಕಾರಣಿಗಳು ಈಗ ಮಂತ್ರಿ ಆಗ್ಯಾರ, ಅಂಥವ್ರೆಲ್ಲ ಏನು ಮಾಡೋದು? ಸರ್, ಪಶ್ಚಿಮ ಬಂಗಾಳದಲ್ಲಿ ಜಾನ ನಿರ್ಲಕ್ಷ್ಯ ತರ ಅವರಿಗೆ ಕೊಡಬಾರ್ದತ್ತು ಉದ್ದೇಶದಿಂದ ಸಮಿತಿ ಮಾಡ್ಯಾರ. ಏನು ಅವಶ್ಯನೇ ಇರಲಿಲ್ಲ. ಅವ್ರಿಗೆ ಅಧಿಕಾರ ಇದ್ದು ಹಿಂದುಳಿದ ವರ್ಗಕ್ಕೆ ಸೇರಿಸ್ಲಿಕ್ಕೆ. ಆಯಿತು ಮಾಡ್ಯಾರಲ್ಲ, ಅದಕ್ಕೊಂದು ಗಡುವು ಇರಲಿ. 1 ತಿಂಗಳು, ವರ್ಷ, 10 ವರ್ಷ, ಒಂದು ಶತಮಾನ, ಏನೋ 100 ವರ್ಷ ತನಕ ನೀವು ಕಮಿಟಿ ಇರ್ತದೆ ಅಂತ ಹೇಳ್ಯಾರ ಮಾಡಲಿ. ಸುಮ್ಮನೆ ಇಂಥ ಕಮಿಟಿ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಅವರಿಗೆ ಒಂದು 6 ತಿಂಗಳಲ್ಲಿ ರಿಪೋರ್ಟ್ ಕೊಡಬೇಕು. 6 ತಿಂಗಳ ನಂತರ 1 ದಿವಸ ನಾವು ಮುಂದುವರ್ಸಲ್ಲ ಅಂತ ಸ್ಪಷ್ಟ ಆದೇಶ ಕೊಡಲಾರ್ದಕ್ಕೆ ನಾಳೆ ನಾವು ಸೋಮವಾರ ಧರಣಿ ಮಾಡ್ತಾಯಿದ್ದೀವಿ, ಮುಂದುವರ್ಸ್ತೀವಿ. ಸರ್, ಎಲ್ಲೋ ಒಂದು ಕಡೆ ಯತ್ನಾಳ್ ಅವರು ಒಬ್ಬರನ್ನೇ, ಅಂದ್ರೆ ರಾಜ್ಯ BJP ಒಂದು ಕಡೆ ಆಗಿದೆ, ಯತ್ನಾಳ್ ಅವರು ಒಬ್ಬರೇ ಒಂದು ಕಡೆ ಆಗಿದ್ದಾರೆ. ಸಾಕಷ್ಟು ಹಣಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ. ಪಾಂಡವರು 5 ಮಂದಿ ಇದ್ದರು, ಕೌರವರು 101 ಮಂದಿ ಇದ್ದರು. ಕಡೆ ಗೆದ್ದವ್ರು ಯಾರು? ರಾಮ ಒಬ್ಬನೇ ಇದ್ದ. ರಾವಣನಂತ ದೈತ್ಯ ಎದುರಿಗಿದ್ದ. ಹಂಗೆ ರಾಮನೇ ಗೆದ್ದಾರೆ, ಪಾಂಡವರಿಗೆ ಗೆದ್ದಾರೆ, ಹಂಗೆ ಯತ್ನಾಳು ಗೆಲ್ತಾರೆ. ಕಾಂಗ್ರೆಸ್ನಾಗಿನವ್ರೆ ಅಲ್ಲ, 30 ವರ್ಷದ ಅನುಭವ. ಯಾರ್ಯಾರು ಸಿಡಿ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಆ ಕಾಂಗ್ರೆಸ್ ಸಂಸ್ಕೃತಿ ಇಲ್ಲಿ ಮುಂದುವರೆದ ಅಷ್ಟೇ. ಈಗ ಮೀಸಲಾತಿ ವಿಚಾರ ಒಳಗೆ ಮಾತಾಡ್ತೀನಿ ಅಂತೆಲ್ಲ ಸರ್, ತಾವು ಪ್ರಸ್ತಾಪ ಮಾಡಿದ್ರಿ, ಆದರೂ ಸಹಿತ ಎಲ್ಲೋ ಪಾರ್ಟಿ ಸಿದ್ದರಾಮಯ್ಯ ಪಾರ್ಟಿ. और खबरों के लिए देखते रहिए बी न्यूज़ नेशन।